ನಮಸ್ತೆ ಫ್ರೆಂಡ್ಸ್, ನಾವು ಲಾಸ್ಟ್ ವಿಡಿಯೋದಲ್ಲಿ ಸ್ಟೆಪ್ ವಿತ್ ಲೇಯರ್ ಹೇರ್ ಕಟ್ ಯಾವ ರೀತಿ ಮಾಡೋದು ಅಂತ ನೋಡಿದ್ವಿ. ಈಗ ಸ್ಟೆಪ್ ವಿತ್ ಲೇಯರ್ ಹೇರ್ ಕಟ್ ಮಾಡಿದಾದ ನಂತರ ಹೇರ್ಸ್ ಸೆಟ್ಟಿಂಗ್ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಕಟಿಂಗ್ ಮಾಡಾದ ನಂತರ ನಾವು ಹೇರ್ಸ್ಗೆ ನೀರನ್ನ ಸ್ವಲ್ಪ ಜಾಸ್ತಿ ಹಾಕಿರೋದ್ರಿಂದ ಹೇರ್ ಡ್ರೈಯರಿಂದ ನಾವು ಒಂದು ಸ್ವಲ್ಪ ಹಾಫ್ ಡ್ರೈ ಮಾಡ್ಕೊಂಬಿಡ್ಬೇಕು ಕೂದಲನ್ನು. ಅದಾದ ನಂತರ ನೋಡಿ ಈ ರೀತಿ 3 ಸೆಕ್ಷನ್ಗಳಾಗಿ ತೆಕ್ಕೊಂಡು ಕೆಳಗಡೆ ನಾವು ಕಟಿಂಗ್ ಮಾಡಬೇಕಂದ್ರೆ ಸೆಕ್ಷನ್ ತೆಗೆದಿದ್ವಲ್ಲ, ಅದೇ ರೀತಿ ಕೆಳಗಡೆ ಒಂದು ಸ್ವಲ್ಪ ಸೆಕ್ಷನ್ ತೊಗೊಂಡು ಮತ್ತೆ ಅದನ್ನು 3 ಪಾರ್ಟಾಗಿ ಡಿವೈಡ್ ಮಾಡಿಕೊಂಡು ಸೆಟ್ಟಿಂಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಇದು ಫಸ್ಟ್ ಸೆಕ್ಷನ್ನ ಮೊದಲನೇ ಸೆಟ್ಟಿಂಗು. ಈ ರೀತಿ ಮಿಷಿನ್ನ ನಾವು ಹೀಟ್ ಮೋಡ್ನಲ್ಲಿ ಇಟ್ಕೊಂಡು ಈ ರೀತಿ ಮೇಲೆಯಿಂದ ಸ್ವಲ್ಪ ಬಿಸಿ ಗಾಳಿನ ಹೇರ್ಗೆ ಕೊಡ್ತಾ ಕೆಳಗಡೆ ಒಂದು ಸ್ವಲ್ಪ ಜಾಸ್ತಿ ಹೊತ್ತು ಹೋಲ್ಡ್ ಮಾಡಿ ಅದನ್ನು ಕೆಳಗಡೆ ಬಿಡಬೇಕು. ಆವಾಗ ಟಾಂಗ್ ನೀಟಾಗಿ ನಿಮಗೆ ಕ್ರಿಯೇಟ್ ಆಗಿ ಬರುತ್ತೆ. ಆ ರೀತಿ ನೋಡಿ, ಈಗ 3 ಸೆಕ್ಷನ್ ನಾನು ಕೆಳಗಡೆ ತೊಗೊಂಡಿದ್ದೆ ಅಲ್ವಾ, ಆ 3 ಕೂಡ ಕೆಳಗಡೆ ಆಯಿತು. ಈಗ ಸೇಮ್ ಅದೇ ರೀತಿ ಮೇಲೆ ಕೂಡ ಈ ಕಡೆ 2 ಸೆಕ್ಷನ್ ಕೆಳಗಡೆ ಈಗ ನಾವು 3 ತಗೊಂಡಿರೋದ್ರಿಂದ ಮೇಲೆ ನಾವೇನು ಮಾಡಬೇಕು ಅಂದರೆ ಸೆಂಟ್ರ್ ಪಾರ್ಟಿಷನ್ ತಗೊಂಡಿದ್ದೀವಿ. ಸೆಂಟ್ರ್ ಪಾರ್ಟಿಷನ್ ತಗೊಂಡಾದ ನಂತರ ಅದರಲ್ಲಿ 2 ಸೆಕ್ಷನ್ನಾಗಿ ಡಿವೈಡ್ ಮಾಡ್ಕೊಬೇಕು. ಮೇಲೆ 2 ಸೆಕ್ಷನ್ನಾಗಿ ಡಿವೈಡ್ ಮಾಡಿಕೊಂಡು ಮೊದಲನೇ ಸೆಕ್ಷನ್ಗೆ ಇದೇ ರೀತಿ ಸೆಟ್ಟಿಂಗ್ ಮಾಡಿಕೊಂಡು ನೋಡಿ, ಈಗ ಈ ಕಡೆ ಕೂಡ ಅದೇ ರೀತಿ 2 ಸೆಕ್ಷನ್ ತಗೊಂಡು ಮೊದಲು ಸೆಂಟ್ರ್ ಸೆಕ್ಷನನ್ನು ಈ ರೀತಿ ಸೆಟ್ಟಿಂಗ್ ಮಾಡ್ಕೊಬೇಕು. ಮೇಲೆಯಿಂದ ಬಿಸಿ ಗಾಳಿ ಕೊಡ್ತಾ ಕೆಳಗಡೆ ಒಂದು ಸ್ವಲ್ಪ ಜಾಸ್ತಿ ಹೊತ್ತು ಹೋಲ್ಡ್ ಮಾಡಿದಾಗ ಅದು ಟಾಂಗ್ ಕ್ರಿಯೇಟ್ ಆಗುತ್ತೆ ನೀಟಾಗಿ. ಅದೇ ರೀತಿ ಅದನ್ನು ಸ್ವಲ್ಪ ಮೇಲೆ ತಗೊಂಡು ಹಾಗೆ ಇನ್ನೊಂದು ಸಲ ಸೆಟ್ ಮಾಡಿಕೊಂಡು ಕೆಳಗಡೆ ಬಿಡ್ತಾ ಇದ್ದೀನಿ. ಈಗ ಈ ಕಡೆ ಕೂಡ ಸೇಮ್ ಅದೇ ರೀತಿ ಅದೇ ಸೆಕ್ಷನನ್ನು ತಗೊಂಡು ಕೆಳಗಡೆಯಿಂದ ಗಾಳಿ ಬಿಡ್ತಾ ನಾವು ಸೆಟ್ಟಿಂಗ್ನ ಮಾಡಬೇಕು. ಇದೇ ರೀತಿ ಮೇಲೆ ಕೂದಲು ಕೂಡ ಅದೇ ರೀತಿ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ, ಈಗ ಮತ್ತೆ ಇಲ್ಲಿ ನಾನು ಸೆಕ್ಷನ್ ತೊಗೊಂಡಿದ್ದೀನಿ, ಕ್ಲಿಪ್ ಹಾಕ್ಕೊಂಡಿದ್ದೀನಿ. ಇಲ್ಲಿ ಮತ್ತೆ 2 ಸೆಕ್ಷನ್ ತೊಗೊತೀನಿ ನಾನು. ಒಂದು ನೋಡಿ, ಇದೊಂದು ಸೆಕ್ಷನ್ನು. ಈ ಸೆಕ್ಷನ್ನ ಕೂಡ ಸೇಮ್ ಕೆಳಗಡೆ ಯಾವ ರೀತಿ ನಾನು ಮಾಡಿಕೊಂಡೆ ಅದೇ ರೀತಿ ಸೆಟ್ಟಿಂಗ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು ಅದಾದ ನಂತರ ಈ ಕಡೆ ಕೆಳಗಡೆ ಇರೋ ಕೂದಲನ್ನು ಕೂಡ ನಾವು ಅದೇ ರೀತಿ ಸೆಟ್ಟಿಂಗ್ ಮಾಡ್ಕೊಬೇಕು. ಸ್ವಲ್ಪ ನೋಡಿ ಇದೇ ರೀತಿ ಮಾಡ್ಕೊಬೇಕಾಗುತ್ತೆ. ಸ್ವಲ್ಪ ಬಿಸಿ ಗಾಳಿ ನೀಟಾಗಿ ಹೇರ್ಗೆ ಟಚ್ ಆಗೋದ್ರಿಂದ ನೀಟಾಗಿ ಅದು ಸೆಟ್ಟಿಂಗ್ ಅದೇ ರೀತಿ ಕುತ್ಕೊಳ್ಳುತ್ತೆ ಫ್ರೆಂಡ್ಸ್. ಅದರಿಂದ ನಾವು ನೀಟಾಗಿ ಹೇರ್ಸ್ಗೆ ಕೆಳಗಡೆಯಿಂದ ಮೇಲೆವರೆಗೂ ಹೀಟ್ ಗಾಳಿನ ಕೊಡ್ತಾ ಇದ್ದರೆ ಅದು ಕುತ್ಕೊಳ್ಳುತ್ತೆ. ನೋಡಿ, ಈಗ ಸೇಮ್ ಈ ಕಡೆ ಸೆಕ್ಷನ್ನಲ್ಲಿ ಮಾಡಿದ ಥರನೇ ಆ ಕಡೆ ಕೂಡ ಸೆಂಟ್ರಲ್ಲಿ ನಾನು ಪಾರ್ಟಿಷನ್ ತೊಗೊಂಡು ಅದನ್ನು 2 ಸೆಕ್ಷನ್ನಾಗಿ ಡಿವೈಡ್ ಮಾಡಿಕೊಂಡು ಸೆಂಟ್ರಲ್ಲಿ ಇರ್ತಕ್ಕಂಥ ಕೂದಲನ್ನು ಮೊದಲು ನಾನು ಸೆಟ್ಟಿಂಗ್ ಮಾಡ್ಕೊತಾ ಇದ್ದೀನಿ. ನೋಡಿ, ಕೆಳಗಡೆ ಹೇರ್ ರೂಟ್ಸ್ ಅಂದರೆ ತುಂಬ ರೂಟ್ಸಿಗೆ ಟಚ್ ಆಗೋ ಥರ ಕೂಡ ನಾವು ಬಿಸಿ ಗಾಳಿನ ಕೊಡಬಾರ್ದು. ಸ್ವಲ್ಪ 1 ಇಂಚಷ್ಟು ಮೇಲೆಯಿಂದ ನಾವು ಬಿಸಿ ಗಾಳಿನ ಕೊಟ್ಟು ಅದನ್ನು ಸೆಟ್ಟಿಂಗು ಕೂರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಮಾಡ್ಕೊಂಡಾದ ನಂತರ ಮತ್ತು ನಾವು ಫ್ರಂಟ್ ಸೆಕ್ಷನ್ ಯಾವ ರೀತಿ ಮಾಡೋದು ಅಂತಂದರೆ, ಫ್ರಂಟ್ ಸೆಕ್ಷನನ್ನು ಇವಾಗ ತಗೊಂಡಿದ್ದೀವಲ್ಲ, ಇಷ್ಟು ಸೆಟ್ಟಿಂಗ್ನ ನಾವು ಹಿಂದೆ ಬಿಟ್ಬಿಟ್ಟು ಮತ್ತು ಮುಂದೆ ಇರ್ತಕ್ಕಂಥ ಕೂದಲನ್ನು ಕೆಳಗಡೆಯಿಂದ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಕೆಳಗಡೆ 1 ಸೆಕ್ಷನ್ ಮತ್ತು ಮೇಲೆ 1 ಸೆಕ್ಷನ್ ಮತ್ತು ಅದ್ರ ಬಿಟ್ಟು ಮೇಲೆ ಇನ್ನೊಂದು ಸೆಕ್ಷನ್, ಒಟ್ಟು 3 ಸೆಕ್ಷನ್ಗಳಾಗಿ ಡಿವೈಡ್ ಮಾಡಿಕೊಂಡು ನಾವು ಸೆಟ್ ಮಾಡಬೇಕು. ನಿಮಗೆ ಈ ಕಡೆ ಮಾಡ್ತಾ ಇರೋದು ಅಷ್ಟು ನೀಟಾಗಿ ಕಾಣಿಸ್ತಾ ಇಲ್ಲ, ನಾನು ನೆಕ್ಸ್ಟ್ ಈ ಕಡೆ ಸೈಡ್ ಮಾಡಬೇಕಾದ್ರೆ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಯಾವ ರೀತಿ ಬರುತ್ತೆ ಅಂತ ಹೇಳಿ. ನೋಡಿ, ಈಗ ಈ ಕಡೆದು ಮುಗೀತು. ಅಲ್ಲಿ ನಾನು 3 ಪಾರ್ಟಿಷನ್ ಮಾಡಿಕೊಂಡು ಮಾಡಿದ್ದೀನಿ. ಆ ಕಡೆದು ವಿಡಿಯೋದಲ್ಲಿ ನೀಟಾಗಿ ಕ್ಯಾಪ್ಚರ್ ಆಗಿಲ್ಲ, ಅದಕ್ಕೋಸ್ಕರ ಈ ಕಡೆ ಮಾಡಬೇಕಾದ್ರೆ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ, ಈ ಕಡೆದು ಇವಾಗ ನಮಗೆ ಸೆಟ್ಟಿಂಗ್ ಕಂಪ್ಲೀಟ್ ಆಯಿತು. ಈ ಕಡೆ ನೋಡಿ ಫ್ರೆಂಡ್ಸ್, ಕೆಳಗಡೆ 1 ಸೆಕ್ಷನ್ ತಗೊತಾ ಇದ್ದೀನಿ. ನೋಡಿ, 1 ಸೆಕ್ಷನ್ ಕೆಳಗಡೆದು ಇದನ್ನು ಸೆಟ್ಟಿಂಗ್ ಮಾಡಿ ಕೂರಿಸ್ಕೊಬೇಕು. ಎಲ್ಲ ಕರ್ಲ್ಸ್ ಕೂಡ ನಾವು ಒಳಗಡೆ ಹಾಕಿ ಕರ್ಲ್ ಮಾಡಬಾರ್ದು, ಹೊರಗಡೆನೇ ಹಾಕಿ ನಾವು ಕರ್ಲ್ನ ಕೂರಿಸ್ಬೇಕು, ಸೆಟ್ಟಿಂಗ್ನ ಕೂರಿಸ್ಬೇಕು. ಆವಾಗ ನಮಗೆ ಸ್ಟೆಪ್ಸ್ ಅನ್ನೋದು ನೀಟಾಗಿ ವಿಸಿಬಲ್ ಆಗುತ್ತೆ. ನೋಡಿ, ಈಗ ಸೆಕೆಂಡ್ ಸೆಕ್ಷನನ್ನು ತಗೊಂಡು ನಾನು ಸೆಟ್ಟಿಂಗ್ ಮಾಡ್ತಾಯಿದ್ದೀನಿ. ಸೆಂಟ್ರ್ ನಾವು ಹಿಂದೆ ಮಾಡಬೇಕಾದ್ರೆ ಎಲ್ಲನೂ ನಾವು ಮಧ್ಯದಲ್ಲಿ ತಗೊಂಡು ಮಾಡಿದ್ವಲ್ಲ ಫ್ರೆಂಡ್ಸ್, ಈಗ ಅದು ಆ ಥರ ಅಲ್ಲ. ಒಂದು ಅಡ್ಡ ತಗೊಂಡು ಮತ್ತು ಇನ್ನೊಂದು ಈ ರೀತಿ ಕೆಳಗಡೆಯಿಂದ ಸ್ಟಾರ್ಟ್ ಮಾಡಿಕೊಂಡು 3 ಸೆಕ್ಷನ್ಗಳನ್ನಾಗಿ ಮಾಡಿಕೊಂಡು ನಾವು ಸೆಟ್ಟಿಂಗನ್ನು ಮಾಡಬೇಕು. ಈಗ ನೋಡಿ,
ಮುಂದೆಗಡೆ ಸೆಕ್ಷನಲ್ಲಿ ಸೆಕೆಂಡ್ ಸೆಟ್ಟಿಂಗ್ ಕೂಡ ಮುಗೀತು. ಈಗ ಲಾಸ್ಟ್ ಸೆಟ್ಟಿಂಗ್ ಇದು. ಲಾಸ್ಟ್ ಸೆಟ್ಟಿಂಗು ಈಗ ಮಾಡ್ತಾ ಇರೋದು ನೋಡಿ. ಇದು ಮುಗಿದ ಮೇಲೆ ನಮ್ಮ ಕಟ್ಟಿಂಗ್ ನಮಗೆ ಕಂಪ್ಲೀಟ್ ಆಗುತ್ತೆ, ಸೆಟ್ಟಿಂಗ್ ಕೂಡ ಕಂಪ್ಲೀಟ್ ಆಗುತ್ತೆ. ಅದಾದ ನಂತರ ನಾವು ಕೂದಲನ್ನೆಲ್ಲ ಬಿಡಿಸ್ಕೊಬೇಕು ನೋಡಿ. ಇದು ಲಾಸ್ಟು ಮಾಡ್ತಾ ಇದ್ದೀವಿ ಈಗ. ಈ ರೀತಿ ಮಾಡಿಕೊಂಡು ಬಿಟ್ಕೊಂಡ್ಬಿಡ್ಬೇಕು. ಇದಾದ ನಂತರ ನಮಗೆ ಸೆಟ್ಟಿಂಗ್ ಕಂಪ್ಲೀಟ್ ಆಗಿದೆ. ಈಗ ಮುಂದೆ ಇರ್ತಕ್ಕಂಥ ಸೆಟ್ಟಿಂಗ್ ಮಾಡಿರೋ ಕೂದಲನ್ನೆಲ್ಲ ನಾನು ಹಿಂದೆ ಹಾಕ್ತಾ ಇದ್ದೀನಿ. ಹಿಂದೆ ಹಾಕಿ ನೀಟಾಗಿ ಎಲ್ಲ ಬಿಡಿಸ್ತಾ ಇದ್ದೀನಿ. ಸೆಟ್ಟಿಂಗ್ ಮಾಡಿರೋದನ್ನೆಲ್ಲ ಬಿಡಿಸ್ತಾ ಇದ್ದೀನಿ. ನಾವು ಬೇಕು ಅಂತಂದರೆ ಅದೇ ರೀತಿ ಉಳಿಸ್ಕೊಬೋದು ಸೆಟ್ಟಿಂಗ್ನ. ಆದರೆ ನಾವೀಗ ಕಟ್ಟಿಂಗ್ ಮಾಡಿರೋದ್ರಿಂದ ಅವ್ರಿಗೆ ತೋರಿಸ್ಬೇಕಲ್ವ, ಕಸ್ಟಮರ್ಗೆ ಯಾವ ರೀತಿ ಬಂದಿದೆ ಕಟ್ಟಿಂಗ್ ಅಂತ ತೋರಿಸ್ಬೇಕು. ಅದಕ್ಕೋಸ್ಕರ ನಾನು ಸ್ಟೆಪ್ಸ್ ಎಲ್ಲ ನೀಟಾಗಿ ವಿಸಿಬಲ್ ಆಗಿ ಅವ್ರಿಗೆ ಕಾಣಿಸ್ಲಿ ಅಂತ ಹೇಳಿ ಎಲ್ಲ ಬಿಡಿಸ್ತಾ ಇದ್ದೀನಿ. ಬಿಡಿಸಿ ತೋರಿಸಿದಾಗ ನಾವು ಕಟ್ಟಿಂಗ್ ಯಾವ ರೀತಿ ಮಾಡಿದ್ದೀವಿ ಅಂತ ನೀಟಾಗಿ ಕಾಣಿಸುತ್ತೆ. ಮತ್ತು ನಾವು ಹೇರ್ ವಾಶ್ ಅಥವಾ ಈ ಸೆಟ್ಟಿಂಗ್ ಹೋದ್ರೂ ಕೂಡ ನಾವು ಯಾವ ಕಟ್ಟಿಂಗ್ ಯಾವ್ದು ಮಾಡಿದ್ದೀವೋ ಅದು ಹಾಗೆ ಇರುತ್ತೆ ನೋಡಿ. ಲಾಸ್ಟ್ ಲುಕ್ಕು ನಮ್ಮ ಸೆಟ್ಟಿಂಗ್ ವಿತ್ ಸ್ಟೆಪ್ ವಿತ್ ಲೇಯರ್ ಹೇರ್ ಕಟ್ನ ಲಾಸ್ಟು ಯಾವ ರೀತಿ ಬಂದಿದೆ ಕಟ್ಟಿಂಗ್ ಅಂತೇಳಿ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಇಲ್ಲಿವರೆಗೂ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ